ಹಾಯ್ ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಿಲ್ಪಾ. ವೆಲ್ಕಮ್ ಟು ಶಿಲ್ಪಾ ಟ್ಯಾಲಿ ಆನ್ಲೈನ್ ಕ್ಲಾಸ್. ಇವತ್ತು ನಾನು ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಮಾಡೋ ಮೆಥಡ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಂಪನಿ ಕ್ರಿಯೇಷನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಪಾಸ್ವರ್ಡ್ ಕೊಟ್ಟು ಕ್ರಿಯೇಟ್ ಮಾಡ್ಬೋದು, ಇನ್ನೊಂದು ಪಾಸ್ವರ್ಡ್ ಕೊಡದಲೇ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ನಾನು ಪಾಸ್ವರ್ಡ್ ಕೊಡದಲೇ ಮಾಡೋದೇ ಟೀಚ್ ಮಾಡ್ತೀನಿ, ದೆನ್ ಪಾಸ್ವರ್ಡ್ ಕೊಟ್ಟು ಮಾಡೋದನ್ನು ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನಾವು ಒಂದು ಕಂಪನಿ ಕ್ರಿಯೇಟ್ ಮಾಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ಕಂಪನಿ ಟ್ಯಾಲಿ ಸಾಫ್ಟ್ವೇರ್ ಯಾವ ಥರ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ, ಓಪನ್ ಮಾಡೋದನ್ನು. ಫಸ್ಟ್ ಈಗ ನಾವು ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಡೈರೆಕ್ಟ್ಲಿ ಕ್ರಿಯೇಟ್ ಕಂಪನಿಗೆ ಹೋಗ್ತೀವಿ. ಎಂಟರ್ ಮಾಡಿ. ಫಸ್ಟು ಕಂಪನಿ ಅಂದರೆ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಎ ಪರ್ಪೇಚುಯಲ್ ಸಕ್ಸೆಷನ್ ಆ್ಯಂಡ್ ಎ ಕಾಮನ್ ಸೇಲ್ ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಆಫ್ 1956 ಆ್ಯಂಡ್ ಸೆಕ್ಷನ್ 4. ಅಂದರೆ ಒಂದು ಕಂಪನಿ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿದು ಒಂದು ಕಾಮನ್ ಸೀಲ್ ಇರುತ್ತೆ. ಆ ಕಾಮನ್ ಸೀಲ್ ಅಥವಾ ಅದು ಒಂದು ಟ್ರೇಡ್ ಮಾರ್ಕ್, ಒಂದು ಕಾಪಿರೈಟ್, ಯಾರೂ ಅದನ್ನು ಇಮಿಟೇಟ್ ಮಾಡೋ ಹಾಗಿಲ್ಲ. ಅದು ಇಟ್ ಈಸ್ ನಥಿಂಗ್ ಬಟ್ ಕಂಪನಿ. ಸೊ ಫಸ್ಟು ಒಂದು ಕಂಪನಿನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಕೆ ಆ್ಯಂಡ್ ಕಂಪನಿ, ಯು ಕ್ಯಾನ್ ಟೇಕ್ ಇಟ್ ಆಸ್ ಸ್ಟೇಟ್ ಕರ್ನಾಟಕ, ಪಿನ್ ಕೋಡ್, ಫೋನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ kk@yahoo.com. ಇಲ್ಲಿ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ 1st April 2020. ಬುಕ್ಸ್ ಬಿಗಿನಿಂಗ್ ಇಸ್ ಆಲ್ಸೋ ಸೇಮ್ ಇಯರ್, ಫಿನಾನ್ಷಿಯಲ್ ಇಯರ್ ಅಂತ. ಬುಕ್ಸ್ ಬಿಗಿನಿಂಗ್ ಅಂದರೂ ಸೇಮ್ ಡೇಟೇ ಕೊಡಬೇಕು, ಫಿನಾನ್ಷಿಯಲ್ ಇಯರ್ ಅಂದರೂ ವಿ ಹ್ಯಾವ್ ಟು ಗಿವ್ ದ ಸೇಮ್ ಡೇಟ್, ಅಕೌಂಟಿಂಗ್ ಇಯರ್ ಅಂದರೂ ಕೂಡ ಸೇಮ್ ಡೇಟ್. ಓಕೆ, ಸೊ 1st January ಈಸ್ ನಥಿಂಗ್ ಬಟ್ ಕ್ಯಾಲೆಂಡರ್ ಇಯರ್. ಮತ್ತು ಫಿನಾನ್ಷಿಯಲ್ ಇಯರು, ಬುಕ್ಸ್ ಬಿಗಿನಿಂಗ್ ಇಯರು, ಅಕೌಂಟಿಂಗ್ ಇಯರ್ ಈಸ್ ಕಾಮನ್. ನೆಕ್ಸ್ಟು ಟ್ಯಾಲಿ ಓಲ್ಡ್ ಪಾಸ್ವರ್ಡ್. ಟ್ಯಾಲಿ ಓಲ್ಡ್ ಪಾಸ್ವರ್ಡ್ ಅಂದರೆ ನಾನು ಈಗ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಈಗ ಒಂದು ಸಲ ಪಾಸ್ವರ್ಡ್ ಕೊಟ್ಟರೆ ಆ ಕಂಪನಿ ಓಪನ್ ಆಗೋದು ಆ ಪಾಸ್ವರ್ಡಿಂದ. ಸಪೋಸ್ ನೀವು ಪಾಸ್ವರ್ಡ್ ಏನಾದರೂ ಮರೆತರೆ ಆ ಡಾಟಾ ನಿಮಗೆ ಸಿಗೋದಿಲ್ಲ. ಓಕೆ, ಕೆ. ಸೊ ನಾನೀಗ ಪಾಸ್ವರ್ಡ್ ಏನು ಕೊಡ್ತಾ ಇದ್ದೀನಿ ಅಂದರೆ ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. 3K ಅಂತ ಕೊಟ್ಟಿದ್ದೀನಿ. ರಿಪೀಟ್ ಪಾಸ್ವರ್ಡ್ ಆಲ್ಸೋ 3K. ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್, ಎಸ್. ನೇಮ್ ಆಫ್ ಅಡ್ಮಿನಿಸ್ಟ್ರೇಟರ್. ನೇಮ್ ಆಫ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದರೆ ನೇಮ್ ಆಫ್ ಯೂಸರ್. ಸೊ ನಾನೀಗ 3K ಅಂತಲೇ ಕೊಡ್ತಾ ಇದ್ದೀನಿ. ಪಾಸ್ವರ್ಡ್ ಕೂಡ 3K ಆ್ಯಂಡ್ ದ ರಿಪೀಟ್ ಪಾಸ್ವರ್ಡ್ ಅಂತ 3K. ಅಂದರೆ ಇಲ್ಲಿ ನಾನು ನೇಮ್ ಆಫ್ ಯೂಸರ್ ಕೂಡ 3K ಕೊಟ್ಟೆ, ಪಾಸ್ವರ್ಡ್ ಕೂಡ 3K ಕೊಟ್ಟೆ. ಓಕೆ, ಸೇವ್ ಮಾಡಿ. ಎಂಟರ್ ಮಾಡಿ. ಇಲ್ಲಿ ಆಕ್ಸೆಪ್ಟ್, ಎಸ್ ಆರ್ ನೋ. ಸೊ ಇಫ್ ಯು ಪ್ರೆಸ್ ಎಂಟರ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ಸೇವ್ ಆಗುತ್ತೆ. ಓಕೆ, ಸೊ ಈಗ ಕಂಪನಿ ಕ್ರಿಯೇಟ್ ಆಯಿತು ವಿತ್ ದ ಪಾಸ್ವರ್ಡ್ 3K. ಈಗ ನಾನು ಪಾಸ್ವರ್ಡ್ ಕೇಳ್ತಾ ಇದೆ, 3K ಅಂತ ಕೊಡ್ತೀನಿ. ಎಂಟರ್ ಮಾಡಿ. ಇಲ್ಲಿ ನೇಮ್ ಆಫ್ ಯೂಸರ್ ಅಂತ ಕೇಳ್ತಾ ಇದೆ. ನೇಮ್ ಆಫ್ ಯೂಸರ್ ನಾನು ಏನು ಕೊಟ್ಟೆ, 3K ಅಂತ ಕೊಟ್ಟಿದ್ದು. ನೆಕ್ಸ್ಟು ಪಾಸ್ವರ್ಡು 3K. ಓಕೆ, ಸೇವ್ ಮಾಡಿ. ಈಗ 3K ಆ್ಯಂಡ್ ಕಂಪನಿ ನೋ ವೋಚರ್ಸ್ ಎಂಟರ್ಡ್. ನೋ ವೋಚರ್ಸ್ ಎಂಟರ್ಡ್ ಅಂದರೆ ನಾನು ಜಸ್ಟ್ ಒಂದು ಕಂಪನಿ ಕ್ರಿಯೇಟ್ ಮಾಡಿದೆ ವಿತ್ ಪಾಸ್ವರ್ಡ್ ಕೊಟ್ಟು, ಮತ್ತು ಬೇರೆ ಏನು ಗ್ರೂಪ್ಸ್ ಆಗಲಿ, ಲೆಡ್ಜರ್ಸ್ ಆಗಲಿ, ವೋಚರ್ಸ್ ಆಗಲಿ, ಸ್ಟಾಕ್ ಐಟಮ್ಸ್ ಆಗಲಿ ಏನು ಕ್ರಿಯೇಟ್ ಮಾಡಿಲ್ಲ. ಸೊ ಅದಕ್ಕೆ ಇದು ನೋ ವೋಚರ್ಸ್ ಎಂಟರ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ಕಂಪನಿ ಕ್ರಿಯೇಷನ್ ವಿತ್ ಪಾಸ್ವರ್ಡ್ ಅಂತ. ಈಗ ನಾವು ಪಾಸ್ವರ್ಡ್ ಕೊಟ್ಟಿದ್ವಿ, ಇದನ್ನು ನಾವು ಪಾಸ್ವರ್ಡನ್ನು ಈಗ ರಿಮೂವ್ ಮಾಡಬೇಕು ಅಂದರೆ, ಸೊ ಫಸ್ಟ್ ನಾವು Alt F3 ಅಂತ ಇದೆಯಲ್ಲ, ಕಂಪನಿ ಇನ್ಫಾರ್ಮೇಷನ್, ಅಲ್ಲಿ ಹೋಗಬೇಕು. ಇಲ್ಲಿ ಈಗ ಪಾಸ್ವರ್ಡ್ ಕೊಟ್ಟಿದ್ದನ್ನು ನಾವು ನೋಡಬೇಕು ಅಂದರೆ ಸೆಲೆಕ್ಟ್ ಕಂಪನಿ ಹೋಗಿ, ಇಲ್ಲಿ ಸೆಲೆಕ್ಟ್ ಕಂಪನಿಯಲ್ಲಿ ನಾವು ಏನೇನು ಕ್ರಿಯೇಟ್ ಮಾಡಿರ್ತೀವಲ್ವ ಎಲ್ಲ ತೋರಿಸುತ್ತೆ. ಈಗ ನೋಡಿ 62 ಅಂದರೆ ನಾವು ಒಂದು ಕಂಪನಿಗೆ ಪಾಸ್ವರ್ಡ್ ಕೊಟ್ಟರೆ ಆ ಕಂಪನಿಯ ಹೆಸರು ತೋರಿಸಲ್ಲ, ಅದ್ರ ಬದಲು ಇಲ್ಲಿ 162 ಅಂತ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಕಾನ್ಫಿಡೆನ್ಷಿಯಲ್ ನಂಬರ್, ಒಂದು ಕಂಪನಿಯ ಗೌಪ್ಯ ನಂಬರ್ ಅಂತ ಹೇಳ್ತಾರೆ. ಓಕೆ, ಸೊ ಆ ನಂಬರ್ ಮೂಲಕ ನಾವು ನಮ್ಮ ಕಂಪನಿಯನ್ನು ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ಹೋಗಿ ಎಂಟರ್ ಮಾಡಿ ನಮ್ಮ ಕೆ ಕಂಪನಿ ಓಪನ್ ಆಗುತ್ತೆ. ಸೊ ನಾವು ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ದನ್ನು ಸೆಲೆಕ್ಟ್ ಕಂಪನಿಯಲ್ಲಿ ನೋಡಿದರೆ ಪಾಸ್ವರ್ಡ್ ಕೊಟ್ಟರೆ ಅದು ಹೆಸರು ತೋರಿಸಲ್ಲ. ಓಕೆ, ಈಗ ಕಂಪನಿ ನಾನು ಪಾಸ್ವರ್ಡ್ ಕೊಟ್ಟೆ, ಅದನ್ನು ನಾನು ರಿಮೂವ್ ಮಾಡಬೇಕು ಅಂದರೆ ನಾವು ಆಲ್ಟರ್ ಆಪ್ಷನ್ಗೆ ಹೋಗಬೇಕು, ಎಂಟರ್ ಮಾಡಬೇಕು. ಈಗ ನಾನು ಪಾಸ್ವರ್ಡ್ ಕೊಟ್ಟಿದ್ದನ್ನು ನಾನು ತೆಗಿತಾ ಇದ್ದೀನಿ. ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್, ನೋ. ಕರೆಂಟ್ ಎಕ್ಸಿಸ್ಟಿಂಗ್ ಪಾಸ್ವರ್ಡ್ 3K. ದೆನ್ ಸೇವ್ ಮಾಡಿ. ಈಗ ರೀಲೋಡ್ ಕಂಪನಿ, ಎಸ್.
ಸೊ ನಾನೀಗ ಏನು ಪಾಸ್ವರ್ಡ್ ಕೊಟ್ಟಿದ್ದು ತ್ರಿಬಲ್ ಕೆ ಸೇವ್ ಮಾಡಿ. ಈಗ ನಿಮ್ಮ ಕಂಪನಿ ವಿತೌಟ್ ಪಾಸ್ವರ್ಡ್ ಈಗ ತೋರಿಸ್ತಾ ಇದೆ ನೋಡಿ, ತ್ರಿಬಲ್ ಕೆ ಆ್ಯಂಡ್ ಕಂಪನಿ 162 ಅಂದರೆ ನಾನು ಪಾಸ್ವರ್ಡ್ ಕೊಟ್ಟಿದ್ದನ್ನು ರಿಮೂವ್ ಮಾಡಿದೆ. ಸೊ ಈ ಥರ ಪಾಸ್ವರ್ಡನ್ನು ಕೊಟ್ಟು ಮಾಡೋದು ಮತ್ತು ಪಾಸ್ವರ್ಡನ್ನು ರಿಮೂವ್ ಮಾಡೋದು ಇಟ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಆಲ್ಟರ್ ಇಟ್. ನೀವು ಪಾಸ್ವರ್ಡ್ ಅಷ್ಟೇ ರಿಮೂವ್ ಮಾಡಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಆಲ್ಟರ್ ದ ಫಿನಾನ್ಷಿಯಲ್ ಇಯರ್ ಆಲ್ಸೋ, ಮತ್ತು ನೇಮ್ ಆಫ್ ದ ಕಂಪನಿನೂ ಕೂಡ ಆಲ್ಟರ್ ಮಾಡ್ಬೋದು. ಮತ್ತು ಈಗ ಕಂಪನಿನ ನಾವು ಡಿಲೀಟ್ ಮಾಡಬೇಕು ಅಂದರೆ ನಾವು ಏನು ಕಂಪನಿ ಕ್ರಿಯೇಟ್ ಮಾಡಿರ್ತೀವಲ್ವ ಆ ಕಂಪನಿ ಮೇನ್ ಸ್ಕ್ರೀನಲ್ಲಿ ಇರಬೇಕು. ಪ್ರೆಸ್ ಆಲ್ಟ್ ಡಿ ಅಂದರೆ ಆಲ್ಟ್ ಡಿ ಅಂದರೆ ಡಿಲೀಷನ್. ಸೊ ಇಟ್ ಈಸ್ ಆಸ್ಕಿಂಗ್ ಎಸ್ ಆರ್ ನೋ, ಇಲ್ಲಿ ನೀವು ಎಂಟರ್ ಕೊಡಿ. ಸೊ ಕಂಪನಿ ಡಿಲೀಟ್ ಆಗ್ತಾ ಇದೆ, ಇದು ಕೇಳುತ್ತೆ ಆರ್ ಯು ಶ್ಯೂರ್ ಅಂತ, ನೀವು ಎಸ್ ಅಂತ ಕೊಡಿ. ಸೊ ನಿಮ್ಮ ಕಂಪನಿ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಈಗ ಇದರಲ್ಲಿ ನೀವು ನೋಡಬೇಕು ಅಂದರೆ ಸೆಲೆಕ್ಟ್ ಕಂಪನಿ ಹೋಗಿ, ಇಲ್ಲಿ 162 ವಿಸಿಬಲ್ ಆಗ್ತಾ ಇಲ್ಲ, ಯಾಕಂದರೆ ಆ ಕಂಪನಿ ನಾನು ಡಿಲೀಟ್ ಮಾಡಿದೆ. ಓಕೆ, ಸೊ ಈ ಥರ ನಾವು ಒಂದು ಕಂಪನಿನ ಪಾಸ್ವರ್ಡ್ ಕೊಟ್ಟು ಕ್ರಿಯೇಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಓಕೆ, ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಆಪ್ಷನ್ ನಾನು ಟೀಚ್ ಮಾಡ್ತೀನಿ. ನಿಮಗೆ ಈ ಚಾನಲ್ ಅಂದರೆ ಶಿಲ್ಪಾ ಟ್ಯಾಲಿ ಆನ್ಲೈನ್ ಕ್ಲಾಸ್ ಇಷ್ಟ ಆದರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.